ಸ್ನೇಹಿತರೆ ನಮಸ್ಕಾರ. ನಾವು ಪಿರಿಯಾಪಟ್ಟಣ ತಾಲೂಕು ಚಿಕ್ಕಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿದ್ದೀವಿ. ನಾವಿಲ್ಲಿ ರತನ್ ಅಂತಕ್ಕಂಥವ್ರ ತೋಟಕ್ಕೆ ನಾವು ಈ ಹೊಗೆ ಸೊಪ್ಪಿಗೆ ಅಂತಂದರೆ ಏನು ಸರ್ ಇದು ಟೊಬ್ಯಾಕೋಗೆ ಅವರು ಪಟ ಹಾಕಿದರು. ಅದಕ್ಕೆ ನಾವು ಅವರಿಗೆ ನಮ್ಮ MLC ಪ್ರಾಡಕ್ಟ್ಸ್ ಕೊಟ್ಟಿದ್ವಿ, ಅಂದರೆ ಧರ್ತಿ ಪ್ಲಸ್ ಕೊಟ್ಟಿದ್ವಿ. ಅವರು ಧರ್ತಿ ಪ್ಲಸ್ಸನ್ನು ಇದಕ್ಕೆ ಸಿಂಪಡಣೆ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ಪ್ರೇ ಮಾಡಿರೋದು. ಸ್ಪ್ರೇ ಮಾಡಿದಾಗ ಅವ್ರಿಗೆ ಹೇಗೆ ಬಂತು ಇದು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ನೋಡಿ ಹೀಗಿದೆ. ಹೇಳಿ ಸರ್. ರತನ್ ಅವರೇ ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಇದು ಎಷ್ಟು ದಿವಸ ಆಗಿದೆ ಸರ್? ಇದು ಸರ್ ಇವಾಗ 20 ದಿನ ಆಗೈತೆ ಸರ್. 20 ದಿವಸ ಆಗಿದೆ. 20 ದಿನಕ್ಕೆ ನೀವು ನಮ್ಮ ಪ್ರಾಡಕ್ಟ್ ಉಪಯೋಗಿಸಿಲ್ಲ ಅಂದರೆ ಈ ಥರ ಬಂದಿರ್ತಿತ್ತ ಗಿಡ? ಇಲ್ಲ ಇಲ್ಲ, ಈಗ ನಾವು ಇಷ್ಟು ವರ್ಷದಲ್ಲಿ ಯಾವಾಗಲೂ ಈ ಥರ ಗ್ರೋತ್ ನಾವು ನೋಡಿರಲಿಲ್ಲ. ತುಂಬ ಲೇಟಾಗಿ ಗ್ರೋತ್ ಆಯ್ತಿತ್ತು. ಇವಾಗ ನಾವು 20 ದಿನಕ್ಕೆ ಒಂದು ದಿನಕ್ಕೆ ಸ್ಪ್ರೇ ಕೊಟ್ಟು ನೈಟು ಇಮಿಡಿಯೇಟ್ ಆಗಿ ಒಂದೇ ನೈಟ್ಗೆಲ್ಲ ಗ್ರೋತ್ ತುಂಬ ಚೆನ್ನಾಗಿ ಬಂದು ರಿಸಲ್ಟ್ ಚೆನ್ನಾಗಿ ಬಂದೈತೆ. ರಿಸಲ್ಟ್ ಇದೆ, ತುಂಬ ರಿಸಲ್ಟ್ ಚೆನ್ನಾಗಿ ಬಂದೈತೆ. ಖುಷಿ ಆಯಿತು. ಈಗ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ಪ್ಲಾನ್ ಇದೆ. ಓಕೆ, ಮುಂದೆ ಈಗ ನಿಮ್ಮ ಹೊಗೆ ಸೊಪ್ಪು ಪೂರ್ತಿ ಬೆಳೆಯೋವರೆಗೂ ನಮ್ಮ ಪ್ರಾಡಕ್ಟ್ಸ್ನ ಫುಲ್ ಉಪಯೋಗಿಸ್ತೀರಿ? ಇದೇ ಪ್ರಾಡಕ್ಟ್ನ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ಪ್ರೇ ಎಲ್ಲಾನು ಇದೇ ಕೊಟ್ಟು ಎಲ್ಲಾನು ಕಂಟಿನ್ಯೂ ಮಾಡೋಣ ಅನ್ನೋದು ನಮ್ಮದು ಶೆಡ್ಯೂಲ್ ಇದೆ. ಅದ್ರ ಪ್ರಕಾರ ನೀವು ಮಾಡಿ ಸರ್. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಶೆಡ್ಯೂಲ್ ಪ್ರಕಾರದಲ್ಲಿ ನಾವು ಏನು ಮಾಡ್ತೀವಿ ಮಾಡ್ತೀರಲ್ಲ. ಗ್ರೋತ್ ಚೆನ್ನಾಗೈತೆ. ನಾವೇ ರಿಸಲ್ಟ್ ನೋಡಿರೋದ್ರಿಂದ ನಾವೇ ಇಷ್ಟಪಟ್ಟಿರೋದು. ಯಾರು ಏನು ನಮಗೆ ಪ್ರೆಸರ್ ಮಾಡಿಲ್ಲ, ಏನು ಹೇಳಿಲ್ಲ. ಓಕೆ ಹಾಗಾಗಿ ನಾವೇ ಇಷ್ಟಪಟ್ಟು ಮಾಡೋಣ ಅಂತ ಇದ್ದೀವಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ನೋಡಿ ಸರ್, ಈ ಥರ ಇದೆ ಗ್ರೋತು. ತುಂಬ ಖುಷಿಯಾಗಿದ್ದಾರೆ ರೈತರು. ಈ ಥರ ಯಾವಾಗಲೂ ಅವರಿಗೆ ಏನು ಡೆವಲಪ್ಮೆಂಟ್ ಈ ಥರ ಯಾವತ್ತೂ ಕಂಡಿಲ್ವಂತೆ ಅವರಿಗೆ. ಇದು ತುಂಬ ಖುಷಿಯಾಗಿದ್ದಾರೆ. ಅವರೇ ಕರ್ಸ್ಕೊಂಡಿದ್ದಾರೆ. ಮುಂದೆ ಡೆವಲಪ್ಮೆಂಟ್ಗೆ ಏನು ಮಾಡಬೇಕು ಸರ್ ನಮಗೆ ಕೊಡಿ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ. ನಾವು ಅವರಿಗೆ ಈಗ ನಮ್ಮ ಉತ್ಪನ್ನಗಳನ್ನು ಅವರಿಗೆಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಹೋಗ್ತೀವಿ ಸರ್. ಥ್ಯಾಂಕ್ ಯು ರತನ್ ಅವರೇ.